ಚಿಕ್ಕವ್ರಿಗೆ ಹಾಯ್ ಹಲೋ ದೊಡ್ಡವ್ರಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಿಮಿಟ್ಲೆಸ್ ಆರ್ಟ್ 7 ಗೈಸ್. ರಜತ್ ಅಂತ ಒಬ್ಬ ಹುಡುಗ ಇರ್ತಾನೆ. ಅವನ ಏಜ್ ಬಂದ್ಬಿಟ್ಟು 29. 2022ರಲ್ಲಿ ಒಂದು ದಿನ ಶುಕ್ರವಾರದ ನೈಟ್ ಅವರ ತಾಯಿಗೆ ಸಡನ್ ಹಾರ್ಟ್ ಅಟ್ಯಾಕ್ ಬರುತ್ತದೆ. ಸೊ ಅವ್ರ ತಾಯಿನ ಹುಬ್ಬಳ್ಳಿಯ ಒಂದು ದೊಡ್ಡ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಆ ಒಂದು ಹಾಸ್ಪಿಟಲ್ನ ತುರ್ತು ನಿಗಾ ಘಟಕದಲ್ಲಿ ಅವರದು ಟ್ರೀಟ್ಮೆಂಟ್ ಎಲ್ಲ ಆಗುತ್ತದೆ. ಆ್ಯಂಡ್ ಅದೇ ಥರ ಶನಿವಾರ ಮಾರ್ನಿಂಗ್ ಅವರ ತಾಯಿನ ನಾರ್ಮಲ್ ವಾರ್ಡ್ಗೆ, ಅಂದರೆ ಅಲ್ಲಿನ ಒಂದು 3ನೇ ಫ್ಲೋರ್ಗೆ ಶಿಫ್ಟ್ ಮಾಡ್ತಾರೆ. ಸೊ ಆ ಒಂದು 3ನೇ ಫ್ಲೋರ್ನಲ್ಲಿ ತಾಯಿ ಇರ್ತಿರ್ತಾರೆ. ಆ್ಯಂಡ್ ಇವಾಗ ಏನಂದರೆ ಆ ತಾಯಿದು ಬಿಲ್ ಕಟ್ಟೋದು ಮತ್ತು 2D ಈಕೋ ಬ್ಲಡ್ ಟೆಸ್ಟ್ ಇದರಲ್ಲಿ ಎಲ್ಲ ಹೋಗ್ಬಿಡುತ್ತದೆ ಗೈಸ್. ಆ ಹಾಸ್ಪಿಟಲ್ನಲ್ಲಿ ತುಂಬ ಟೈಮ್ ಪಾಳೆ ನಿಂತ್ಕೊಂಡೆಲ್ಲ ಕಟ್ಟಬೇಕಾಗಿರುತ್ತದೆ. ಸೊ ಇಷ್ಟೆಲ್ಲ ಆಯ್ತಾ. ಇವಾಗ ಅದೇ ಥರ ನೈಟ್ ಏನಂದರೆ ರಜತ್ಗೆ ತಿಳಿಯುತ್ತದೆ ಇವರ ತಾಯಿ ಇವಾಗ ಡೇಂಜರ್ನಿಂದ ಹೊರಗಿದ್ದಾರೆ ಅಂತ, ಎಲ್ಲ ನಾರ್ಮಲ್ ಆಗಿದೆ ಅಂತ. ಸೊ ಇವನು ನಿಟ್ಟುಸಿರು ಬಿಟ್ಕೊಂಡು ಇವಾಗ ಫ್ಯಾಮಿಲಿ ಅವರೆಲ್ಲ ಆ ಒಂದು ಇದರಲ್ಲಿ ಕೂತ್ಕೊಂಡಿರ್ತಾರೆ ವಾರ್ಡ್ನಲ್ಲಿ. ಆ್ಯಂಡ್ ಆ ವಾರ್ಡ್ನಲ್ಲಿ 20 ಬೆಡ್ಗಳಿರ್ತವೆ. ಹೀಗೆ ಕೂತಿರ್ಬೇಕಾದ್ರೆ ಇವಾಗ ಏನಂದರೆ ಆ ಒಂದು ಹಾಸ್ಪಿಟಲ್ನ ರೂಲ್ಸ್ ಪ್ರಕಾರ ಪೇಷಂಟ್ ಜೊತೆ ನೈಟ್ ಒಬ್ಬರೇ ಇರೋ ಹಾಗೆ ಇರುತ್ತದೆ. ಸೊ ಆಯಿತು, ನಾನೇ ಇರ್ತೀನಿ ಅಂತ ರಜತ್ ತಾಯಿ ಜೊತೆ ಇರ್ತಾನೆ. ಆ್ಯಂಡ್ ಬಾಕಿ ಮೆಂಬರ್ಸ್ ಎಲ್ಲ ಮನೆಗೆ ಹೋಗ್ತಾರೆ. ಸೊ ಇವರು ಊಟ ಎಲ್ಲ ಮಾಡಿಕೊಂಡು ರಜತ್ ಸಹ ಅಲ್ಲೇ ಮಲಗಿದ್ದಾನೆ ಇವಾಗ ಹಾಸ್ಪಿಟಲ್ನಲ್ಲಿ. ಸೊಳ್ಳೆಗಳ ಕಾಟ ಅದು ಇದಂತ ಇವನಿಗೆ ನಿದ್ದೆನೇ ಬರ್ತಾ ಇಲ್ಲ. ಬಾಕಿ ಜನ ಎಲ್ಲ ಮಲ್ಕೊಂಡಿದ್ದಾರೆ. ಇವನು ರಾತ್ರಿ ಹೇಗೋ ಏನೋ ಗೊತ್ತಿಲ್ಲ 1-1:30ಗೆ ಎದ್ಕೊಂಡು ಹೇಗೂ ಇವಾಗ ಟೆನ್ಷನ್ ಎಲ್ಲ ದೂರ ಆಗಿದೆ, ಯಾಕೆ ನಾನು ಒಂದು ದಮ್ ಹೊಡಿಬಾರ್ದು, ನನ್ನ ಟೆನ್ಷನ್ ಸಹ ನಾನು ಏಳ್ಸ್ಕೋಬೇಕು ಅಂತ ಇವನು ಹೊರಗಡೆ ಹೋಗೋದಾಗಿ ಡಿಸೈಡ್ ಮಾಡ್ತಾನೆ. ಆ್ಯಂಡ್ ಆ ಒಂದು ಹಾಸ್ಪಿಟಲ್ನ ಎದುರುಗಡೆ ಒಂದು ದೊಡ್ಡ ಗಾರ್ಡನ್ ಇದೆ. ಸೊ ಅಲ್ಲಿಗೆ ಹೋದರೆ ಆಯ್ತಂತ ಇವನು ಹೋಗ್ತಾ ಇದ್ದಾನೆ. ಬಟ್ ಏನಂದರೆ ಮೇನ್ ಗೇಟ್ ಏನಿದೆಯಲ್ಲ ಅಲ್ಲಿ ವಾಚ್ಮೆನ್ ಎಲ್ಲ ಕೂತಿರ್ತಾರೆ. ಅವರು 108 ಕ್ವಶನ್ಸ್ ಎಲ್ಲ ಕೇಳ್ತಾರೆ. ಸೊ ರಜತ್ ಏನು ಮಾಡ್ತಾನೆ ಅಂದರೆ ಅದೇ ಬಿಲ್ಡಿಂಗ್ನ ಬ್ಯಾಕ್ ಸೈಡ್ನಲ್ಲಿ ಒಂದು ತುರ್ತು ನಿಗಾ ಘಟಕ ಅಂತ ಇರುತ್ತದೆ, ಅದರದ್ದು ಗೇಟ್ನಿಂದ ಹೋದ್ರೆ ಆಯಿತು ಅಂತ ಇವನು ಇವಾಗ ಮೆಟಲ್ಗಳನ್ನು ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಆ್ಯಂಡ್ ಆ ಮೆಟಲ್ಗಳು ತುಂಬ ಸ್ಕೇರಿ ಆಗಿದೆ ಗಾಯ್ಸ್. ಯಾಕಂದರೆ ಅಲ್ಲಿ ಏನಂದರೆ ಒಂದು ಪೋಸ್ಟ್ ಮಾರ್ಟಮ್ ರೂಮ್ ಇದೆ ಮತ್ತು ಒಂದು ಸ್ಕ್ಯಾನಿಂಗ್ ರೂಮ್ ಇದೆ. ತುಂಬ ಕತ್ತಲೆ ಇರುತ್ತದೆ, ಲಿಫ್ಟ್ ಎಲ್ಲ ಕೈ ಕೊಟ್ಟಿರ್ತವೆ. ಇವನು ಹೋಗ್ತಾ ಇರ್ತಾನೆ ಗಾಯ್ಸ್. ಆ್ಯಂಡ್ ಅಲ್ಲಿನ ಒಂದು ಅಟ್ಮಾಸ್ಫಿಯರ್ ಹೇಗಿದೆ ಅಂದರೆ ಅಲ್ಲಿ ಬಲ್ಬ್ ಏನು ಹಾಕಿರ್ತಾರಲ್ಲ ಅದು ಈ ಹಳೆ ಕನ್ನಡ ಸಿನಿಮಾಗಳಲ್ಲಿ ಮೊದಲಿಗೆ ಪೊಲೀಸ್ನವರು ಪೊಲೀಸ್ ಸ್ಟೇಷನ್ನಲ್ಲಿ ಕಳ್ಳರನ್ನ ಹೊಡಿಬೇಕಾದ್ರೆ ಒಂದು ಬಲ್ಬ್ನ ನೇತು ಹಾಕಿರ್ತಿದ್ರು. ಆ್ಯಂಡ್ ಅಕ್ಕಪಕ್ಕದಲ್ಲಿ ಎಲ್ಲ ಹೇಗೆ ಕತ್ತಲೆ ಇರುತ್ತಲ್ಲ ಆ ಥರ ಸೀನ್ ಇರುತ್ತದೆ. ಇವನು ಹೋಗ್ತಿರ್ಬೇಕಾದ್ರೆ ಅದೇ ಕತ್ತಲೆಯಲ್ಲಿ ಪೋಸ್ಟ್ ಮಾರ್ಟಮ್ ರೂಮ್ ಹೊರಗಡೆ ಒಂದು ಡೆಡ್ ಬಾಡಿ ಇರುತ್ತದೆ. ಆ್ಯಂಡ್ ಅಲ್ಲಿ ಆ ಒಂದು ಡೆಡ್ ಬಾಡಿಯ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ತುಂಬ ಆಳ್ತಾ ಇರ್ತಾರೆ. ಸೊ ಅದನ್ನು ನೋಡಿ ರಜತ್ ಇಗ್ನೋರ್ ಮಾಡ್ತಾನೆ. ಯಾಕಂದರೆ ಇವನಿಗೂ ಗೊತ್ತಿದೆ ಇವನ ತಾಯಿದು ಇದೇ ಪರಿಸ್ಥಿತಿ ಆಗಿರ್ತಿತ್ತು, ಅಕಸ್ಮಾತ್ ಟೈಮ್ಗೆ ತರಲಿಲ್ಲ ಅಂದಿದ್ರೆ ಅಂತ ಇವನು ಏನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಸೀದಾ ಹೊರಗಡೆ ಹೋಗ್ತಾನೆ. ಸೊ ಇವಾಗ ಹೊರಗಡೆ ಬಂದು ಇವನು ಸಿಗರೇಟ್ ತೆಗೆದು ಇಟ್ಕೊಂಡು ಆ ಗಾರ್ಡನ್ ಕಡೆ ಹೋಗ್ತಾ ಇದ್ದಾನೆ. ಅದು ಸ್ಟ್ರೇಟ್ ಅಪ್ನಲ್ಲಿದೆ ಸ್ವಲ್ಪ ರೋಡ್. ಹೋಗ್ತಿರ್ಬೇಕಾದ್ರೆ ಒಂದು ಕಾಂಪೌಂಡ್ ಸೈಡ್ ಸ್ವಲ್ಪ ಕತ್ಲೆ ಇದ್ದಾವೆ. ಅಲ್ಲಿ ಸ್ವಲ್ಪ ಅಂಗಡಿಗಳೆಲ್ಲ ಇದ್ದಾವೆ ಒಳಗಡೆ, ಶಾಪ್ಸ್ ಎಲ್ಲ, ಅಂದರೆ ಈ ಮೆಡಿಕಲ್ ಶಾಪ್ ಎಲ್ಲ ಟೈಪ್. ಸೊ ಅದರ ಪಕ್ಕದಲ್ಲಿ ಒಂದು ಗಿಡದ ಕೆಳಗಡೆ ಒಬ್ಬ ಹುಡುಗ ಕೂತಿರ್ತಾನೆ. ಅವನ ಏಜ್ ಬಂದುಬಿಟ್ಟು 27, ಅಂದರೆ ಇವನ್ಕಿನ್ನ 2 ವರ್ಷ ಚಿಕ್ಕವನಿರ್ತಾನೆ ಅಷ್ಟೇ ಅವನು. ಸೊ ಅವನ ತಲೆಗೆ ಪೆಟ್ಟಾಗಿದೆ. ಆ್ಯಂಡ್ ಅವನು ಕಣ್ಣೀರು ಹಾಕ್ಕೋತಾ ಕೂತಿದ್ದಾನೆ, ಅಳ್ತಾ ಇದ್ದಾನೆ ಅವನು. ಸೊ ರಜತ್ ಅದನ್ನು ನೋಡಿ ಇವನು ಯಾಕೆ ಅಳ್ತಾ ಇದ್ದಾನೆ, ಏನು ರೀಸನ್ ತಿಳ್ಕೋಬೇಕು ಆ್ಯಂಡ್ ಅವನಿಗೆ ಸಮಾಧಾನ ಹೇಳಬೇಕು ಅಂತ ರಜತ್ ಅಲ್ಲಿಗೆ ಹೋಗ್ತಾನೆ. ಆ್ಯಂಡ್ ಹೇಳ್ತಾನೆ ಅವನಿಗೆ, ಭೈ ಯಾಕೆ ಅಳ್ತಾ ಇದೆಯಾ, ಏನು ಪ್ರಾಬ್ಲಮ್ ಆಯಿತು ನಿನಗೆ ಅಂತ ಅಂದಾಗ ಆ ಹುಡುಗ ಅಂತಾನೆ, ಏನಿಲ್ಲ ಭೈ, ಜಸ್ಟ್ ನಾನು ಮತ್ತು ನನ್ನ ಫ್ರೆಂಡ್ ಧಾಬಾಗೆ ಊಟಕ್ಕಂತ ಹೋಗಿದ್ವಿ ಹೊರಗಡೆ. ಆ್ಯಂಡ್ ಅದೇ ಧಾಬಾದಲ್ಲಿ ನಮ್ಮ ಅಪೋಸಿಟ್ ಟೀಮ್ನವರು, ಅಂದರೆ ಅಪೋಸಿಟ್ ಗ್ಯಾಂಗ್ ಇತ್ತು. ಆ್ಯಂಡ್ ಅವರು 5-6 ಜನ ಇದ್ದರು. ನಾವು ಊಟ ಮಾಡಿಕೊಂಡು ರಿಟರ್ನ್ ಬರ್ತಿರ್ಬೇಕಾದ್ರೆ ಅವ್ರು ನಮಗೆ ಹೊಡೆದು ಬಿಟ್ಟರು. ನಾವಿಬ್ಬರು ಅಲ್ಲೇ ಬಿದ್ದಿದ್ವಿ. ಆ್ಯಂಡ್ ಅಲ್ಲಿರ್ತಕ್ಕಂಥ ಸ್ವಲ್ಪ ನಾರ್ಮಲ್ ಪೀಪಲ್ ಮತ್ತು ಪೊಲೀಸರು ನಮ್ಮನ್ನು ಎತ್ಕೊಂಡು ಹಾಸ್ಪಿಟಲ್ಗೆ ತಂದಿದ್ರು. ಬಟ್ ದುರ್ದೈವ ಏನಂದರೆ ನನ್ನ ಫ್ರೆಂಡ್ ಸತ್ತು ಹೋಗಿದ್ದಾನೆ. ಆ್ಯಂಡ್ ನನಗೆ ತಡ್ಕೊಳಕ್ಕೆ ಆಗಲಿಲ್ಲ. ಅದೇ ಟೆನ್ಷನ್ನಲ್ಲಿ ದುಃಖದಲ್ಲಿ ನಾನು ಇವಾಗ ಹೊರಗಡೆ ಬಂದು ಕೂತ್ಕೊಂಡು ಅಳ್ತಾ ಇದ್ದೀನಿ, ನೋಡಿ ನನ್ನ ತಲೆಗೂ ಪೇಟಾಗಿದೆ ಅಂತ ಹೇಳ್ತಾನೆ. ಆವಾಗ ರಜತ್ ಅಂತಾರೆ, ಓಕೆ, ಬಟ್ ಹೀಗೆ ಆಳ್ಕೊಂತ ಕೂತ್ರೆ ಏನು ಆಗೋದಿಲ್ಲ, ಬಾ ನಿಂದು ನಾನು ಟ್ರೀಟ್ಮೆಂಟ್ ಮಾಡಿಸ್ತೀನಿ ಒಳಗಡೆ ಅಂತ ಅಂದಾಗ ಆ ಹುಡುಗ ಅಂತಾನೆ, ಹಾಂ ಬೈ ಹೋಗೋಣ, ಆದರೆ ಅದಕ್ಕಿಂತ ಮೊದಲು ಒಂದು ಬತ್ತಿ ಇದ್ದರೆ ನನಗೂ ಕೊಡು ಅಂತಾನೆ. ಸೊ ರಜತ್ ಆಯಿತು ಅಂತ ಒಂದು ಸಿಗರೇಟ್ ತೆಗೆದುಕೊಡ್ತಾನೆ. ಇಬ್ಬರು ದಮ್ಮೆಲ್ಲ ಎಳಿತಾರೆ, ತಮ್ಮ ಕಷ್ಟ ಸುಖಗಳನ್ನೆಲ್ಲ ಮಾತಾಡ್ಕೋತಾರೆ. ಇವಾಗ ರಜತ್ ಆ ಹುಡುಗನ ಕೈಯನ್ನು ಹಿಡ್ಕೊಂಡು ಅದೇ ಒಂದು ತುರ್ತು ನಿಗಾ ಘಟಕದ ಮೂಲಕ ಹೋಗ್ತಾ ಇದ್ದಾನೆ. ಹೋಗ್ತಿರ್ಬೇಕಾದ್ರೆ ಇವಾಗ ಮತ್ತೆ ಅದೇ ಒಂದು
ಸೀನ್ ಕಾಣುತ್ತದೆ. ಅಲ್ಲಿ ಪೋಸ್ಟ್ ಮಾರ್ಟಮ್ ರೂಮ್, ಸ್ಕ್ಯಾನಿಂಗ್ ರೂಮ್, ಅದರ ಜೊತೆಗೆ ಡೆಡ್ ಬಾಡಿ ಆ್ಯಂಡ್ ಡೆಡ್ ಬಾಡಿಯ ತಂದೆ, ತಾಯಿ ಮತ್ತು ಬ್ರದರ್, ಸಿಸ್ಟರ್, ಗರ್ಲ್ ಫ್ರೆಂಡ್ ಎಲ್ಲ ಅಳ್ತಾ ಇದ್ದಾರೆ. ಸೊ ಅದನ್ನು ಈ ವ್ಯಕ್ತಿ ಹೇಳಿದ್ನಲ್ಲ ಇವಾಗ, ಈ ಫ್ರೆಂಡ್ ಹೀಗೆ ನನ್ನ ಫ್ರೆಂಡ್ ಡೆಡ್ ಆಗಿದ್ದಾನೆ, ಅವನ ಫೇಸ್ ಎಲ್ಲ ಪಚ್ಚಿಯಾಗಿ ಹೋಗಿದೆ ಅಂತ. ಸೊ ರಜತ್ ಯಾಕೊಮ್ಮೆ ನಾನು ಅವನನ್ನು ನೋಡಬಾರ್ದು, ಹೇಗಾಗಿರ್ಬೋದು ಬಾಡಿ ಅಂತ ಅಚಾನಕ್ ಅವನು ಆತ ಕಡೆ ನೋಡ್ತಾನೆ. ನೋಡಿದರೆ ರಜತ್ಗೆ ಶಾಕ್. ಏನಂದ್ರೆ ಗಾಯ್ಸ್, ಆ ಒಂದು ಡೆಡ್ ಬಾಡಿ ಇದೆಯಲ್ಲ, ಅದರ ಪಕ್ಕ ಇನ್ನೊಂದು ಡೆಡ್ ಬಾಡಿ ಇರುತ್ತದೆ. ಆ್ಯಂಡ್ ಆ ಡೆಡ್ ಬಾಡಿದು ಮತ್ತೆ ಈ ರಜತ್ ಜೊತೆ ಏನು ಸಿಗರೇಟ್ ಸೇರ್ತಾ ಇದ್ದಲ್ಲ ಹುಡುಗ, ಇಬ್ಬರದು ಫೇಸ್ ಮ್ಯಾಚ್ ಆಗ್ತಾ ಇದೆ. ಸೊ ರಜತ್ ತುಂಬ ಭಯ ಬಿದ್ದು ಆ ಡೆಡ್ ಬಾಡಿ ನೋಡಿ ಹಿಂದೆ ಹುಡುಗನ ಕಡೆ ನೋಡ್ತಾನೆ. ನೋಡಿದರೆ ಹುಡುಗ ಮಾಯ. ರಜತ್ ತುಂಬ ಭಯ ಬಿದ್ದು ಬಿಡ್ತಾನೆ. ಆ್ಯಂಡ್ ಅಲ್ಲಿಂದ ಅವನು ಹುಡುಗ ಸ್ಟಾರ್ಟ್ ಮಾಡ್ತಾನೆ. ಓಡಿ ಗಾಯ್ಸ್ ಸೀದಾ 3rd ಫ್ಲೋರ್ಗೆ ಬರ್ತಾನೆ. ಆ ಒಂದು ವಾರ್ಡ್ಗೆ ಮದರಲ್ಲಿ ಮಲಗಿದಾರಲ್ಲ ಅಲ್ಲಿಗೆ ಬಂದು ಇವನು ಭಯವಾಗಿ ಕೂತ್ಕೋತಾನೆ. ಆ್ಯಂಡ್ ಇವಾಗ ಏನಂದರೆ, ಈ ಸ್ಟೋರಿ ನನಗೆ ಹೇಗೆ ಸಿಕ್ತು ಅಂದರೆ ಗಾಯ್ಸ್, ಅದೇ ದಿನ ಅದೇ ನೈಟ್ ನಾನು ಅದೇ ಹಾಸ್ಪಿಟಲ್ನಲ್ಲಿ ಇದ್ದೆ. ನಮ್ಮ ತಾಯಿ ಸಹ ಅಪೋಸಿಟ್ ಬೆಡ್ನಲ್ಲಿ ಇದ್ದರು. ಆ್ಯಂಡ್ ಆ ರಜತ್ ಇದ್ದಾನಲ್ಲ, ಅವನು ನನಗೂ ಸಹ ಕರೆದಿದ್ದ ಕೆಳಗಡೆ ಬಾ ನೀನು ಅಂತ. ಬಟ್ ನಾನು ಯಾವುದೇ ಥರ ದಮ್ ಹೊಡಿತಾ ಇರಲಿಲ್ಲ. ಮತ್ತು ಆ ಡಾಕ್ಟ್ರ್ ಹೇಳಿದ್ರು, ನಿಮ್ಮದು ತಾಯಿದು ಏನಂದರೆ, ಇವಾಗ ನೋಡಿ ಅಲ್ಲಿ ಹಾಸ್ಪಿಟಲ್ನಲ್ಲಿ ನಮ್ಮ ತಾಯಿ ಬೆಡ್ ಮೇಲೆ ಮಲಗಿರ್ತಾರಲ್ಲ, ಆವಾಗ ಯೂರಿನ್ ಪೈಪ್ ಕನೆಕ್ಟ್ ಇರುತ್ತೆ ಆ್ಯಂಡ್ ಒಂದು ಚೀಲ ಇರುತ್ತೆ, ಅದರಲ್ಲಿ ಯೂರಿನ್ ಬರ್ತಾ ಇರುತ್ತೆ. ತಾಸಿಗೊಮ್ಮೆ ಅದನ್ನು ಚೇಂಜ್ ಮಾಡಬೇಕಾಗಿರುತ್ತೆ ನಾವು. ಸೊ ಅದನ್ನು ನಾನು ಚೇಂಜ್ ಮಾಡೋಕ್ಕೆ ಅಂತ ಕೂತ್ಕೊಂಡಿದ್ದೆ. ಹಾಗಾಗಿ ರಜತ್ಗೆ ಕಳಿಸಿದೆ. ಆ್ಯಂಡ್ ಇವಾಗ ರಜತ್ ಬಂದು ನನಗೆ ಈ ಸ್ಟೋರಿಯನ್ನು ಹೇಳಿದಾಗ ನನಗೊಂಥರ ಆಯಿತು. ನನ್ನಲ್ಲಿ ಒಂಥರ ಕ್ಯೂರಿಯಾಸಿಟಿ, ನಾನು ನೋಡಬೇಕು ಅದನ್ನು ಅಂತ ನಾನು ಸೀದಾ ಅಲ್ಲಿಗೆ ಹೋದೆ ಗಾಯ್ಸ್. ಹೋಗಿ ನೋಡಿದರೆ ಅಲ್ಲಿ ಏನೂ ಇಲ್ಲ. ಬಟ್ ಆ 2 ಡೆಡ್ ಬಾಡೀಸ್ ಹಾಗೆ ಬಿದ್ದಿತ್ತು. ಆ್ಯಂಡ್ ಆ ಏನು ರಜತ್ ಹೇಳಿದಲ್ಲ ಒಬ್ಬನ ತಲೆಗೆ ಪೆಟ್ಟಾಗಿತ್ತು ಅಂತ, ಅದು ಸೇಮ್ ಇತ್ತು ಗಾಯ್ಸ್. ಸೊ ಅದನ್ನು ನೋಡಿಕೊಂಡು ನಾನು ಬಂದು ಇವಾಗ ಕೂತ್ಕೊಂಡೆ. ಬಟ್ ನನಗನ್ನಿಸ್ತಾ ಇತ್ತು ಈ ರಜತ್ಗೆ ಏನೋ ಎಕ್ಸ್ಟ್ರೀಮ್ ಫೀಲ್ ಆಗಿದೆ ಅಂತ, ಅದು ಹ್ಯಾಲುಸಿನೇಷನ್ ಆಗಿರಬೇಕು ಅಂತ. ಸೊ ರಜತ್ ಏನಂತಾನೆ ಅಂದರೆ, ಅವನಿಗೆ ಎಲ್ಲ ಕಡೆ ಅದೇ ಕಾಣ್ತಾ ಇದೆ, ಕಣ್ಣು ಮುಚ್ಚಿದ್ರು ಅದು ಎದೆ ಮೇಲೆ ಬರ್ತಾ ಇದೆ ಅಂತೆ, ಆ ಥರ ಫೇಸ್, ಈ ಥರ ಎಲ್ಲ ಆಗ್ತಾ ಇತ್ತು ಅವನಿಗೆ. ಆ್ಯಂಡ್ ಕೋಇನ್ಸಿಡೆನ್ಸ್ ಏನಂದರೆ ಗಾಯ್ಸ್, ಮಾರನೇ ದಿನ ಮಾರ್ನಿಂಗ್ ನಮ್ಮ ಮದರ್ದು ಹೊಟ್ಟೆದು ಸ್ಕ್ಯಾನ್ ಮಾಡೋದಿತ್ತು. ಸೊ ನಾವು ಅಲ್ಲಿಗೆ ಹೋಗಿದ್ವಿ. ಆ್ಯಂಡ್ ಹೋಗಿ ನೋಡಿದರೆ ಇನ್ನೂ ಆ ಡೆಡ್ ಬಾಡೀಸ್ ಹೋಗಿರಲಿಲ್ಲ, ಅಲ್ಲೇ ಇತ್ತು ಆ ಡೆಡ್ ಬಾಡಿ. ಬಟ್ ಏನಂದರೆ ಅಲ್ಲಿ ಯಾವುದೇ ಥರ ದೆವ್ವ ಆಗಲಿ ಏನೂ ಆಗಲಿ ನಮಗೆ ಕಾಣಲಿಲ್ಲ. ಯಾರಾದರೂ ಹೆದರೋರಿದ್ದರೆ ಆ ಹಾಸ್ಪಿಟಲ್ನಲ್ಲಿ ಖಂಡಿತವಾಗಿಯೂ ಅನಿಸುತ್ತದೆ ಏನೋ ಇದೆ ಅಂತ. ಯಾಕಂದರೆ ಕಂಟಿನ್ಯೂಯಸ್ ಅಲ್ಲಿ ಡೆಡ್ ಬಾಡೀಸ್ ಹೋಗ್ತಾ ಇರ್ತವೆ ಗಾಯ್ಸ್, ಮೇಲೆ ಸಾಕ್ ಅಂತ ಹಾಗೆ ಹೋಗ್ತಾ ಇರ್ತವೆ. ಆ್ಯಂಡ್ ಆವಾಗ ನಾನೇನು ಮಾಡ್ತೀನಿ ಅಂದರೆ, ಇದ್ರ ಬಗ್ಗೆ ಆಳವಾಗಿ ತಿಳ್ಕೊಬೇಕಂತ ಅಲ್ಲೇ ಒಬ್ಬ ವಾಚ್ಮೆನ್ಗೆ ಕೇಳ್ತೀನಿ. ನನಗೆ ಧೈರ್ಯನೇ ಆಗಲಿಲ್ಲ ಕೇಳಬೇಕೋ ಬೇಡೋ ಅಂತ. ಬಟ್ ಹೇಗೋ ಅವರಿಗೆ ಕೇಳ್ತೀನಿ. ನಾನು ಕೇಳಿದಾಗ ಆ ವಾಚ್ಮೆನ್ ಅಂತಾರೆ, ಈ ಥರ ಎಲ್ಲ ಘಟನೆಗಳು ಆಗ್ತವೆ, ನಮಗೂ ಬಹಳ ಸರಿ ಯಾರೋ ಸಿಗರೇಟ್, ಬೀಡಿ ಇದನ್ನು ಕೇಳ್ತಾರೆ, ಕ್ವಶನ್ಸ್ ಎಲ್ಲ ಕೇಳ್ತಾರೆ. ಬಟ್ ನಾವು ಅದರ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆ್ಯಂಡ್ ನಾವು ಕೆಲವೊಮ್ಮೆ ಉತ್ತರ ಕೊಡಬೇಕಂತ ಹೋದಾಗ ಆ ವ್ಯಕ್ತಿನೇ ಮಾಯ ಆಗಿರ್ತಾನೆ. ಇಂಥ ಸನ್ನಿವೇಶಗಳು ಭಾಳ ಆಗಿದ್ದಾವೆ. ಸ್ಟಾಫ್ಗೂ ಎಲ್ಲ ಗೊತ್ತಿದೆ, ಬಟ್ ಯಾರು ಇದ್ರ ಬಗ್ಗೆ ಮಾತಾಡೋದಿಲ್ಲ. ಯಾಕಂದರೆ ಎಲ್ಲ ನಾರ್ಮಲ್ ಆಗಿದೆ. ನೋಡಿ, ಇತ್ತ ಕಡೆ ಡೆಡ್ ಬಾಡಿ ಇರೋ ವಾರ್ಡ್ ಇದೆ ಆ್ಯಂಡ್ ಇತ್ತ ಕಡೆ ಮಕ್ಕಳು ಹುಟ್ಟೋ ವಾರ್ಡ್ ಇದೆ. ಸೊ ಎರಡರ ನಡುವೆ ನೋಡಿ, ಇತ್ತ ಕಡೆ ನರಕ ಇದೆ. ಯಾರು ಜನರು ಸತ್ತಿರ್ತಾರಲ್ಲ ಅವರಿಗೆ ನರಕ ಕಾಣುತ್ತದೆ, ಯಾರ ಮನೆಯಲ್ಲಿ ಮಕ್ಕಳು ಹುಟ್ಟಿರ್ತಾರಲ್ಲ ಅವರಿಗೆ ಸ್ವರ್ಗ ಕಾಣುತ್ತದೆ. ಎರಡೂ ಇಲ್ಲೇ ಇದೆ. ಆ್ಯಂಡ್ ನಾವು ಜೀವಂತ ಇರುವವರು, ನಾವು ನಮ್ಮ ದುಡಿಮೆಗಾಗಿ ಬರ್ತೀವಿ. ನಾವು ಇದಕ್ಕೆಲ್ಲ ಹೆದರ್ಕೊಂಡು ಕೊಟ್ಟರೆ ಆಗೋದಿಲ್ಲ. ಅದು ನಮಗೆ ಕಾಮನ್ ಆಗಿಬಿಟ್ಟಿದೆ. ನೀವು ಸಹ ಇದನ್ನೆಲ್ಲ ತಲೆಗೆ ತಗೋಬೇಡಿ, ನಿಮ್ಮ ರೂಮ್ಗೆ ಹೋಗಿ ಅಂತ ಹೇಳ್ಬಿಡ್ತಾರೆ ಅವರು. ಸೊ ಆಯಿತು ಅಂತ ನಾನು ವಾರ್ಡ್ಗೆ ಬರ್ತೀನಿ. ಹೀಗೆ ನಾನು ಥಿಂಕ್ ಮಾಡ್ಕೊಂಡು ಕೂತಿರ್ತೀನಿ. ಬಟ್ ಸ್ವಲ್ಪ ದಿನ ಆದಮೇಲೆ ಮತ್ತೆ ರಜತ್ ಸಿಗ್ತಾನೆ. ಆ್ಯಂಡ್ ರಜತ್ ನನಗೆ ಹೇಳ್ತಾನೆ, ಇಲ್ಲ ಬೈ, ಆ ಒಂದು ಫೇಸ್ ಇವಾಗೂ ನನಗೆ ಕಾಡ್ತಾ ಇದೆ. ನಾನು ಹಾಸ್ಪಿಟಲ್ಗೆ ತೋರಿಸಿದ್ದೀನಿ, ಸೈಕ್ಯಾಟ್ರಿಸ್ಟ್ಗೆ ತೋರಿಸಿದ್ದೀನಿ, ದೇಂಡ್ರು ಎಲ್ಲ ಮುಗೀತು. ಬಟ್ ಆ ಫೇಸ್ ಇನ್ನೂ ನನ್ನ ಮುಂದೆ ಬರ್ತಾ ಇದೆ. ನನಗೆ ಎಷ್ಟೋ ಟೈಮ್ ಹೇಳ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದೀನಿ, ಇಲ್ಲ ಅದು ಒಂದು ಹ್ಯಾಲುಸಿನೇಷನ್ ಅಂತ. ಬಟ್ ನನ್ನ ಮೈಂಡ್ ಹೇಳುತ್ತದೆ, ಇಲ್ಲ ಹಾಗಿದ್ದರೆ ಅವತ್ತು ರಾತ್ರಿ ನೀನು ಸಿಗರೆಟ್ ಕೊಟ್ಟಿದ್ದು ಸುಳ್ಳ ಅಂತ, ಅವ್ನು ಸೇದಿದ್ದು ಸುಳ್ಳ ಅಂತ, ಆ್ಯಂಡ್ ನೀನು ಅವ್ನ ಕೈ ಹಿಡ್ಕೊಂಡು ಹೋಗಿದ್ದು ಸುಳ್ಳ ಅಂತ ನನ್ನ ಮೈಂಡ್ ನನಗೆ ಕ್ವಶನ್ ಮಾಡ್ತಾ ಇದೆ. ಯಾಕಂದರೆ ನಾನು ಅದನ್ನು ಅನುಭವಿಸಿದ್ದೀನಿ, ಯಾರು ಅನುಭವಿಸಿದಾರೋ ಅವರಿಗೆ ಗೊತ್ತು ಅಂತ ಅವನು ತುಂಬ ಭಯದಲ್ಲಿದ್ದಾನೆ. ಆ್ಯಂಡ್ ಗೈಸ್, ನಿಮಗೇನಾದರೂ ಹಾಗೆ ಆಗಿದ್ದರೆ ನೀವೇನು ಮಾಡ್ತಾಯಿದ್ರಿ? ಇದು ನಿಜವಾಗ್ಲೂ ಈ ಥರ ಇರುತ್ತಾ ಅಂತ ನನಗೆ ಹೇಳಿ. ಯಾಕಂದರೆ ನನಗಂತೂ ಏನೂ ಕಂಡಿಲ್ಲ. ಆ್ಯಂಡ್ ಇಲ್ಲಿ ಆ ಒಂದು ಹಾಸ್ಪಿಟಲ್ನ ಹೆಸರು ಹೇಳೋ ಹಾಗಿಲ್ಲ, ಅದರ ಜೊತೆಗೆ ಆ ಒಂದು ರಜತನ್ನು ನೇಮೇನು ಹೇಳಿದ್ದೀನಲ್ಲ ಅದರದ್ದು ರಿಯಲ್ ಐಡೆಂಟಿಟಿ ಸಹ ಹೇಳೋಕ್ಕೆ ಆಗೋದಿಲ್ಲ.
ಸೊ ಗೈಸ್, ಇದಾಗಿತ್ತು ಇವತ್ತಿನ ಒಂದು ಸ್ಟೋರಿ. ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಎಲ್ಲ ಮಾಡ್ತಾ ಇರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಗೈಸ್.